ದೆವ್ವದ ಕೆಲಸ. ಸಾಮಾನ್ಯವಾಗಿ ಈ ಕೋಲಾರ ಜಿಲ್ಲೆಯ ಗಡಿಭಾಗದಲ್ಲಿ ಅಥವಾ ಆಂಧ್ರದ ಗಡಿಭಾಗದ ಬಹುತೇಕ ತಾಲೂಕು ಹೋಬಳಿಗಳಲ್ಲಿ ಈ ದೆವ್ವ ಬಿಡಿಸುವವರ ಒಂದು ತಂಡ ಇರುತ್ತೆ. ಅಲ್ಲಿ ಎಂಥವ್ರು ಬರ್ತಾರೆ, ಹೇಗೆ ಈ ದೆವ್ವ ಮೈ ಮೇಲೆ ಬರುತ್ತೆ, ಅದನ್ನು ಹೇಗೆ ಬಿಡಿಸ್ತಾರೆ, ಅಂತಹ ಒಂದು ತಂಡದ ಅಮಾನುಷ ಕೃತ್ಯವನ್ನು ಕೂಡ ನಾವು ಆಗಲೇ ನೋಡಿದ್ವಿ. ಇನ್ನೊಮ್ಮೆ ಈ ಒಂದು ತಂಡಗಳು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತವೆ, ಅಲ್ಲಿ ಏನು ನಡೆಯುತ್ತೆ, ಅಲ್ಲಿ ಎಂಥವ್ರು ಬರ್ತಾರೆ ಅನ್ನೋದನ್ನ ಮೊದಲಿಗೆ ಒಮ್ಮೆ ನೋಡ್ಕೊಂಡು ಬನ್ನಿ. ಕೈಯಲ್ಲಿ ಚಾಟಿ, ಕೊರಳಲ್ಲಿ ನಿಂಬೆ ಹಣ್ಣಿನ ಹಾರ, ಹೆಂಗಸರ ಜುಟ್ಟು ಹಿಡಿದುಕೊಂಡು ಗಿರಿಗಿಟ್ಲೆ ಥರ ಆಡಿಸ್ತಾ ತಮಟೆ ವಾದ್ಯದ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕ್ತಾ ಇರೋ ವ್ಯಕ್ತಿ. ಒಳ್ಳೆ ದೆವ್ವ ಬಂದಂತೆ ಆಡ್ತಾ ಇದ್ದಾನಲ್ಲ ಅಂತ ನಿಮಗನ್ನಿಸ್ಬಹುದು. ನೀವಂದ್ಕೊಂಡಿರೋದು ಸುಳ್ಳು. ಈತ ದೆವ್ವ ಬಂದಿರೋನಲ್ಲ, ದೆವ್ವ ಬಿಡಿಸೋನು. ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ದೆವ್ವ ಭೂತ ಪಿಶಾಚಿ ಬಿಡಿಸೋರು ಕೋಲಾರ ಜಿಲ್ಲೆಯ ಮುಳಬಾಗಿಲು, ಬೇತಮಂಗಲ, KGF ಗಡಿ ಗ್ರಾಮಗಳಲ್ಲಿ ಕಾಣಸಿಗ್ತಾರೆ. ಹೀಗೆ ದೆವ್ವ ಬಿಡಿಸೋರಲ್ಲಿ ಶಿಳ್ಳಂಗೆರೆ ಗ್ರಾಮದ ಪೂಜಾರಿ ಮುನಿರಾಜು ಕೂಡ ಒಬ್ಬ. ಈತ ತನ್ನ ಜಮೀನಲ್ಲಿಯೇ ಸಣ್ಣದೊಂದು ಕಾಟೇರಮ್ಮನ ದೇವಸ್ಥಾನ ಕಟ್ಕೊಂಡಿದ್ದಾನೆ. ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆ ಹುಣ್ಣಿಮೆಯಂದು ಈತನ ಮೈ ಮೇಲೆ ಮಹಾತಾಯಿ ಕಾಟೇರಮ್ಮ ಬರ್ತಾಳಂತೆ. ಆ ದಿನ ಈತ ಭಕ್ತರ ಕಷ್ಟಗಳನ್ನು ಬಗೆಹರಿಸ್ತಾನಂತೆ. ಅದು ಯಾವ ರೀತಿ ಅಂತ ನೀವು ಒಂದ್ಸಾರಿ ಸರಿಯಾಗಿ ನೋಡಿ. ಏನ್ಬಿಟ್ಟು ಕಳಿಸ್ತೇವೆ ಊರು ತೆಗೆದು ಇಲ್ಲಿಗೆ ದೆವ್ವ, ಪೀಡೆ, ಪಿಶಾಚಿ ಅಂತ ಸಮಸ್ಯೆ ಹೊತ್ತು ಬರೋರೇ ಹೆಚ್ಚು. ಹಾಗೆ ಬಂದವರನ್ನು ಈ ರೀತಿಯ ಚಿತ್ರ ಹಿಂಸೆಗೆ ಗುರಿಪಡಿಸಲಾಗುತ್ತೆ. ಜನರ ವೀಕ್ನೆಸ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಬಂಡವಾಳವಾಗಿ ಮಾಡ್ಕೊಂಡು ಮೈ ಮೇಲೆ ದೇವ್ರು ಬರ್ತದೆ, ಕಾಟೇರಮ್ಮನ ಬರ್ತದೆ ಅಂತೇಳಿ ಇವತ್ತು ಒಂದು ಕಡೆ ಇಲ್ಲಿ ಓಳೂರು ಹತ್ರ ಕೋಲಾರ ತಾಲೂಕು ಓಳೂರಲ್ಲಿ ಚೌಡೇಶ್ವರಮ್ಮನ ಬರ್ತದೆ ಅಂತೇಳಿ ದೆವ್ವ ಬಿಡಿಸ್ತೀವಿ ಅಂತೇಳಿ ಹೊಡಿಯೋಂಥದ್ದು. ಆಮೇಲೆ ನಮ್ಮ ಕೋಲಾರ ತಾಲೂಕು ಯಾರಂಘಟ್ಟದಲ್ಲಿ ನರಸಿಂಹಸ್ವಾಮಿ ದೇವ್ರು ಬರ್ತಾರೆ. ರಾತ್ರಿ ಒಂದು ಹೊತ್ತಿನಲ್ಲಿ ಅಮಾವಾಸ್ಯೆ ಟೈಮಲ್ಲಿ ಹೆಣ್ಮಗಳು ಮಕ್ಕಳಾಗದೇ ಇರೋಂಥ ಹೆಣ್ಮಗಳನ್ನ ಕರ್ಕೊಂಡೋಗು ಎಲ್ಲೋ ಸುಡುಗಾಡಲ್ಲಿ ಇದಾಕಿದ್ರೆ ಮುಗ್ಗಾಕಿ ಅದ್ರ ಮೇಲೆ ಕೂರಿಸಿ ಎಲ್ಲ ಇದು ಮಾಡಿದ್ರೆ ಮಕ್ಕಳಾಗ್ತಾರೆ ಅನ್ನೋಂಥ ಭಾವನೆಗಳನ್ನ ಕ್ರಿಯೇಟ್ ಮಾಡಿಸೋಂಥದ್ದು. ಅದೇ ರೀತಿಯಲ್ಲಿ ಇನ್ನೂ ಸುಮಾರು ಕಡೆ ಇದು 1, 2 ಅಲ್ಲ, ಇದು ಉದಾಹರಣೆ ಹೇಳ್ತಾ ಇರೋಂಥದ್ದು. ಎಲ್ಲ ಕಡೆ ಕೂಡ ಈ ರೀತಿಯಾದಂಥ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಜನರ ಸಂಖ್ಯೆ ಹೆಚ್ಚಾಗೋವರೆಗೂ ಕಾಯೋ ಮುನಿರಾಜ ಮಧ್ಯಾಹ್ನದ ವೇಳೆಗೆ ಕಾಟೇರಮ್ಮನಿಗೆ ಮಂಗಳಾರತಿ ಮಾಡಿ ನಂತರ ವಿಚಿತ್ರವಾಗಿ ವರ್ತಿಸೋದಕ್ಕೆ ಶುರು ಮಾಡ್ತಾನೆ. ಒಮ್ಮೆ ನಟರಾಜನ ಥರ, ಕೊಕ್ಕರೆ ಥರ ಆಡ್ತಾನೆ. ಇದನ್ನ ನೋಡಿದ ಭಕ್ತರು ಓ ಕಾಟೇರಮ್ಮ ಬಂದ್ಲು ಅಂತ ಕೈ ಮುಕ್ಕೊಂಡು ಕಾಪಾಡಮ್ಮ ತಾಯಿ ಅಂತಾರೆ. ಒಂದು ಬಾರಿ ಕೈಯಲ್ಲಿ ಕತ್ತಿ ಇದ್ರೆ ಮತ್ತೊಂದು ಕೈಯಲ್ಲಿ ಚಾಟಿ ಹಿಡಿದುಕೊಂಡು ದುಷ್ಟ ಶಕ್ತಿಗಳ ಶಿಕ್ಷಕರಂತೆ ಈ ಪೂಜಾರಿಗಳು ವರ್ತಿಸ್ತಾರೆ. ತಮಟೆ, ಡೋಲು ಸದ್ದಿಗೆ ಕುಣಿತಾ ಅಲ್ಲಿ ನಿಂತಿರೋ ಹೆಂಗಸರ ಜಡೆ ಹಿಡಿದುಕೊಂಡು ಹಿಂದೆ ಮುಂದೆ ನೋಡದೆ ಅಮಾನವೀಯವಾಗಿ ಎಳೆದಾಡ್ತಾರೆ. ದುರ್ಬಲ ಮನಸ್ಸಿನ ಹೆಂಗಸರು ತಮಟೆ ಸದ್ದಿಗೆ ಕೊಂಚ ಮೈಕೈ ಆಡಿಸಿದ್ರೆ ಸಾಕು, ಅವರಿಗೆ ದೆವ್ವ ಹಿಡಿದುಕೊಂಡಿದೆ ಅಂತ ಅರ್ಥ ಮಾಡ್ಕೊಳ್ಳಾಗತ್ತೆ. ಅಂಥ ಹೆಂಗಸರನ್ನ ಎಳೆದು ಕೆಳಗೆ ತುಳಿದು ಅವರ ಜಡೆ ಹಿಡಿದು ತನ್ನ ಕೈಲಿರುವ ಚಾಟಿಯಿಂದ ಮನಸ್ಸೋ ಇಚ್ಛೆ ಹೊಡಿತಾನೆ. ಪಾಪ ಹೆಂಗಸರು ಅಯ್ಯೋ ಅಮ್ಮ ಅಂತ ಕೂಗಿದ್ರು, ಕಿರುಚಿದ್ರು. ತಮಟೆ ಸದ್ದಲ್ಲಿ ಆ ಕೂಗು ಜನಕ್ಕೂ ಕೇಳಿಸಲ್ಲ.
ಒಂದು ವೇಳೆ ಕೇಳಿಸಿದ್ರು ಆ ಜನ ದೆವ್ವ ನೋಡು ಹೆಂಗೆ ಕಿರಿಸ್ತಾ ಇದೆ, ಈಗ ಬಿಟ್ಟು ಹೋಗುತ್ತೆ ದೆವ್ವ ಅಂತ ಕೈ ಮುಗಿದುಕೊಂಡು ನೋಡ್ತಾ ನಿಂತ್ಕೊಳ್ತಾರೆ. ಇಂಥದ್ದೊಂದು ಅತಿಮಾನುಷವಾದಂತಹ ಘಟನೆಗಳು ಆ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಹಾಗಿದ್ರೆ ಇದು ಏನು, ಇದು ಯಾವುದಕ್ಕಾಗಿ ಮಾಡ್ತಾರೆ, ಎಂಥವರು ಅಲ್ಲಿಗೆ ಬರ್ತಾರೆ, ಇದ್ರ ಕುರಿತಾಗಿ ಮಾತನಾಡೋದಕ್ಕೆ ಆ ಭಾಗದಿಂದನೇ ಬಂದಿದ್ದಾರೆ ಜೆ ವಿಶ್ವನಾಥ್ ಅವರು. ವಿಶ್ವನಾಥ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ದೇವರನ್ನ ಆವಾಹನೆ ಮಾಡಿಕೊಂಡು ಈ ರೀತಿಯಾಗಿ ಮಾನಸಿಕವಾದಂಥ ತೊಂದರೆಯಲ್ಲಿ ಬಳಲ್ತಿರುವವರಿಗೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡ್ತಾ ಇರುವಂತಹ ರಮಾದೇವಿಯವರು ಕೂಡ ನಮ್ಮೊಂದಿಗಿದ್ದಾರೆ. ರಮಾದೇವಿ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವನಾಥ್, ಈಗ ನೀವು ನೋಡಿದ್ರಿ, ನಿಮ್ಮ ಆ ಭಾಗದಲ್ಲಿ ಈ ಥರದ ಒಂದು ಘಟನೆಗಳು ನಡೀತಾ ಇರುತ್ತೆ, ಇದಕ್ಕೇನು ಹೇಳ್ತೀರಿ ನೀವು? ನಡೀತಾ ಇದೆ ಸರ್, ಬೇಕಾದಷ್ಟು ಕಡೆ ಎಲ್ಲ ತಾಲೂಕು ಮಟ್ಟದಲ್ಲಿ ಪ್ರತಿ ಶ್ರೀನಿವಾಸಪುರ ತಾಲೂಕು ಇರ್ಬೋದು, ಚಿಂತಾಮಣಿ ತಾಲೂಕು ಇರ್ಬೋದು, ಮುಳಬಾಗಲ್ ತಾಲೂಕು ಇರ್ಬೋದು, KGF ಗಡಿ ಭಾಗದಲ್ಲಿ ಹಾಗೂ ಕೋಲಾರ ತಾಲೂಕು ಎಲ್ಲ ಕಡೆ ಕೂಡ ಇಂಥ ದೆವ್ವ ಬಿಡಿಸುವಂಥ ಕೆಲಸಗಳು ನಡೀತಾ ಇದೆ. ದೆವ್ವ ಬಿಡಿಸುವಂತ ಪ್ರತ್ಯೇಕ ಬೇರೆ ಬೇರೆ ದೇವಸ್ಥಾನಗಳು ಕಾಟೇರಮ್ಮ ಇರ್ಬೋದು, ಪೂಜಾರಿಗಳಿರ್ತಾರೆ. ಯಾವ ಭಾಗದ ಜನಗಳು ಬರ್ತಾರೆ ಇದಕ್ಕೆ ಸಾಮಾನ್ಯವಾಗಿ? ಹಳ್ಳಿ ಕಡೆ ಜನ ಬರ್ತಾರೆ ಜಾಸ್ತಿ. ಅಂದ್ರೆ ಕರ್ನಾಟಕದಿಂದ ಬರ್ತಾರಾ, ಮಹಾರಾಷ್ಟ್ರದಿಂದ ಬರ್ತಾರಾ, ಆಂಧ್ರದಿಂದ ಬರ್ತಾರಾ? ಸ್ಥಳೀಯರೇ ಬರ್ತಾರೆ. ಸ್ಥಳೀಯರು ಹೆಚ್ಚಾಗಿ ಸ್ಥಳೀಯರೇ ಬರ್ತಾರೆ. ಅಕ್ಕಪಕ್ಕ. ವಾರದ ಎಲ್ಲಾ ದಿವಸ ಇರುತ್ತಾ ಇದು? ಶುಕ್ರವಾರ, ಮಂಗಳವಾರ ಹಾಗೂ ಅಮಾವಾಸ್ಯೆ ದಿನಗಳು, ಅಮಾವಾಸ್ಯೆ ದಿವಸಗಳಲ್ಲಿ ಇರುತ್ತೆ. ಎಲ್ಲ ತಂಡಗಳು ಕೂಡ ಈ ದೆವ್ವ ಬಿಡಿಸುವ ಹೆಸರಿನಲ್ಲಿ ಇದೇ ರೀತಿಯಾಗಿ ಹೊಡೆದು ಎಳೆದಾಡಿ ಅತ್ಯಂತ ಅಮಾನುಷವಾದಂತಹ ದೃಶ್ಯಗಳಲ್ಲಿ ಇರುತ್ತಾ? ಇಲ್ಲ ಎಲ್ಲ ಆ ಥರ ಇರೋದಿಲ್ಲ. ಯಾರೋ ಕೆಲವ್ರು ಆ ಥರ ಮಾಡೋರು ಇರ್ತಾರೆ. ಬಟ್ ಅದು ಅಮ್ಮನ ಶಾಂತತೆಯಿಂದ ನಡೆಸೋವಂಥದ್ದು. ಇವ್ರು ಕೂದಲು ಎಳಿತಾರೆ ಅಂತಂದ್ರಲ್ವಾ, ಅಂದ್ರೆ ಎಲ್ಲರೂ ಈ ತರ ಹಿಂಸೆ ಮಾಡಲ್ಲ, ಕೆಲವರು ಮಾತ್ರ ಈ ತರ ಹಿಂಸೆ ಮಾಡ್ತಾರೆ. ಹಾಗೆ ನೀವು ಕೂಡ ಕೆಲವರಿಗೆ ಈ ತರದ ಸಮಸ್ಯೆಗಳಿಂದ ಮುಕ್ತಿಗೊಳಿಸಿದಿರಿ. ನೀವು ಯಾವ ರೀತಿಯಾಗಿ ಮಾಡ್ತೀರಿ, ನಿಮ್ಮ ಮೇಲೆ ಯಾವ ದೇವರು ಬರುತ್ತೆ, ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ಇರುತ್ತೆ.